ಹಲೋ ವೀಕ್ಷಕರೇ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಕದಂತ ಕುಕಿಂಗ್ ಚಾನಲ್ಗೆ. ನಿಮಗೋಸ್ಕರ ಇವತ್ತು ನಾನು ಒಂದು ಸಾಂಪ್ರದಾಯಿಕವಾಗಿರುವಂತಹ ಮತ್ತು ನಮ್ಮ ಅತ್ತೆಯವರ ಸ್ಪೆಷಲ್ ಆಗಿರುವಂತಹ ರಸರಸಿತವಾದಂತಹ ಫ್ಲವರ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದ ನಂತರ ಮೆಂತೆಕಾಳು, ಉದ್ದಿನಬೇಳೆ ಫ್ರೈ ಆದ ನಂತರ ಹವೀಸ್ ಕಾಳನ್ನು ಫ್ರೈ ಮಾಡ್ಕೊತೀನಿ. ಈಗ 8ರಿಂದ 10 ಮಿರ್ಚಿ ಅನ್ನ ಹಾಕ್ತೀನಿ. ಒಣ ಕೊಬ್ಬರಿನೂ ಕೂಡ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸರ್ ಜಾರ್ ತೆಗೆದು ಸ್ವಲ್ಪ ಉಪ್ಪು, ಹುಣಸೆ ಹಣ್ಣಿನ ರಸನ ಅದಕ್ಕೆ ಹಾಕಿ ರುಬ್ಬಿ ಸೈಡಲ್ಲಿ ಇಟ್ಕೋತೀನಿ. ಈಗ ನಾನು ಫ್ಲವರನ್ನು ಸ್ವಲ್ಪ 8ರಿಂದ 10 ನಿಮಿಷ ಲೋ ಫ್ಲೇಮ್ ಒಳಗದನ್ನ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಇಂಗು, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಎಲ್ಲವೂ ಫ್ರೈ ಆಗಬೇಕು. ನೋಡಿ ಗೋಲ್ಡನ್ ಕಲರ್ ಬಂದಿದ್ದಲ್ಲ, ರುಬ್ಕೊಂಡಿರೋಂಥ ಮಿಶ್ರಣ ಅದಕ್ಕೆ ಹಾಕಿ ಇದನ್ನ ಲೋ ಫ್ಲೇಮ್ ಒಳಗೆ 8ರಿಂದ 10 ನಿಮಿಷ ಕುದಿಸ್ಕೋಬೇಕು. ಈಗ ನೋಡಿ ಯಾವ ಥರ ಆಗಿದೆ. ಈಗ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ ನಂತರ ಆಗಲೇ ಬೇಯಿಸ್ಕೊಂಡಿರುವಂಥ ಫ್ಲವರ್ ದಳಗಳನ್ನು ಅದರೊಳಗೆ ಹಾಕಿ ಎಲ್ಲವೂ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸ್ಕೊತೀನಿ. ಅಂದರೆ ಮಸಾಲೆ ಎಲ್ಲ ಅದರೊಳಗೆ ಮಿಕ್ಸ್ ಆಗಲಿ ಅಂತ ಬೇಯಿಸ್ಕೊತೀನಿ. ಬೆಂದ ನಂತರ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಡಕ್ಕನನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಮೇಲ್ಗಡೆ ಎಷ್ಟು ಚಂದ ಆಯ್ಲಿ ಬಿಟ್ಟದ. ಈಗ ನಮ್ಮ ಪಲ್ಯ ಏನಾಗಿ ಫೈನಲ್ ಆಗಿ ರೆಡಿ ಆಯಿತು. ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ.